ನಿನ್ನೆ NIA ಅವರಿಗೂ ಕೂಡ NIA ಅವರು ಕೂಡ ಬಂದು ವಿಚಾರಣೆ ಮಾಡಿದ್ರು. ಅದೇನಾದ್ರೂ ಇದೆ ಆಸ್ ಪರ್ NIA ಅವರ ನಿರ್ದೇಶನ ಏನಿರುತ್ತೆ ಸ್ವಲ್ಪ ಪ್ರಕಾರ ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ನಮ್ಮ ವ್ಯಾಪ್ತಿಗೆ ಇತ್ತು ಮೀರಿರುವಂತ ವಿಚಾರ ಇರೋದು. ಸೊ ವಿ ಆರ್ ಕೋಆಪರೇಟಿಂಗ್ ವಿತ್ ದ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಏನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಒಂದು ನಿರ್ದೇಶನ ಕೊಟ್ಟು ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತಲ್ಲ ಸರ್, ಇದು ಕೇವಲ ಈ ಶಾಸನ ಅಲ್ಲ ಸರ್, ವಾಟ್ ಎವರ್ ಇಟ್ ಈಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ತಿರಲ್ಲ. ಬಟ್ ಕರ್ನಾಟಕ ಓವರ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ಲೀಪರ್ ಸೆಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ದಯವಿಟ್ಟು ನೋಡಿ ಇಂಥದ್ದು ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಿಗೆ. ಯಾವುದೇ ರೀತಿಯಾದಂತ ಸ್ಲೀಪರ್ಸ್ ಆಗಲ್ಲ. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರ್ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ, ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಈ ಬೇರೆ ಕಡೆಯಿಂದ ವಲಸೆ ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೀವಿ, ಸೃಷ್ಟಿ ಮಾಡ್ತಾ ಇದೀವಿ. ಇಲ್ಲಿ ಅವರಿಗೆ ಒಂದು ಬದುಕ ಸಿಗುತ್ತೆ ಅಂತ ಬರ್ತಾ ಇದ್ದಾರೆ. ಅಂದ್ರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಅನ್ಲೆಸ್ ನಮ್ಗೆ ಯಾವ್ದಾದ್ರು ಒಂದು ಲೀಡ್ ಸಿಗತ್ತೆ. ಅದರಿಂದ ಇದೇನ್ ಸ್ಲೀಪರ್ ಸೆಲ್ಲು ಅದು ಇದು ಅಂತ ನಮ್ಮಲ್ಲಿ ನಮ್ಮ ಇಂಟಿ ಇರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಇದಕ್ಕೆಲ್ಲಾನು ಕೂಡ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಇದನ್ನ ವಿಜಿಲೆನ್ಸ್ ನಾವು ಮಾಡ್ತಾ ಇದ್ದೇವೆ. ವಿಜಿಲೆನ್ಸ್ ಆಗಿದೆ. ಅದು ಕೂಡ ನಮ್ಮ ಕರ್ನಾಟಕ ಸ್ಲೀಪರ್ ಸೆಲ್ ಇಲ್ಲ, ಮತ್ತೆ ಸ್ಲೀಪರ್ ಸೆಲ್ ಆಗೋದು ಇಡೋದು ಇಲ್ಲ.